ಲೇ ಬಂದೇನ್ಲ ಬೇಕನಾಶಿ, ಏನ್ಲ ಸಮಾಚಾರ? ಸಮಾಚಾರ ಏನೂ ಇಲ್ಲ ಕಣ, ರಾಜಕೀಯದೋಕೆ ಬೇಜಾನೈತೆ, ನಮ್ಗೇನು ಇಲ್ಲ ಅಷ್ಟೇ. ಅದೇನ್ಲ ರಾಜಕೀಯದ ಹೋಗಿ ರಮ್ಯಾಟ್ರು? ಅದೇ ಕಣ, ಅವು ಎಣ ಇಟ್ಕೊಂಡು ಡೈಲಾಗ್ ಹೊಡಿತವೆ, ನಾವು ಹೊಡಿಯಕ್ಕಾಯ್ತದ ಹೇಳು? ಏನ್ ಹೇಳ್ತಾವಪ್ಪ ಲೀಡರ್ಗಳು? ಅದೇ ಕಣ, ಕಾಲ್ ಕುಣಿತರ ಕೇಸಿಗೆ CM DCM ರಾಜೀನಾಮೆ ಕೇಳ್ತಾ ಇದ್ವಲ್ಲ, ಅದೇ ತರಕ್ಕೆ ಈಗ ವಿಮಾನ ಬಿದ್ದಿರೋ ಕೇಸಿಗೆ ಮೋದಿ ರಾಜೀನಾಮೆ ಕೊಡ್ತಾರ ಅಂತವ ಕಾಂಗ್ರೆಸ್ನವ್ರು ಕೇಳ್ತಾವೆ. ಅದು ಕಾಮನ್ ಅಲ್ವೇನ್ಲ, ಆದ್ರೆ ಈ ಪ್ರಶ್ನೆನ ಅಶೋಕನ್ ಕೇಳಲೆ. ಅಶೋಕ್ ಪತ್ತೆ ಇಲ್ಲ ಕಣ, ಅದನ್ನ ಮಾತಾಡ್ಸೋಣ ಅಂದ್ರೂ ಕೈಗೆ ಸಿಕ್ಕಿಲ್ಲ. ಅಶೋಕ್ ಸಿಕ್ಕಿಲ್ಲ ಅಂದ್ರೆ ಜೋಶಿನ ಕೇಳ. ಅದೇ ಕಣ್ಲ ಈಗ ನ್ಯಾಷನಲ್ ಲೆವೆಲ್ ಅಲ್ಲಿರೋ BJP ಲೀಡ್ರು. ಏಥು ಅದ್ರ ಕ್ಷೇತ್ರ ಬಿಟ್ಟು ಆಚೆಗೆ ಬಂದ್ರೆ ಜನ ಅದಕ್ಕೊಂದು ಜೈಕಾರ ಹಾಕೋದಿಲ್ಲ, ಅದನ್ನ ಕೇಳು ಅಂತಿಲ್ಲಣ್ಣ. ಕೇಳ ಪ್ರಶ್ನೆ ಸೈಡಲ್ಲಿ ಇರ್ಲಿ, ಅದೆಲ್ಲೈತೆ ಹುಡುಕ್ಲ ಫಸ್ಟು. ಕೈಗೆ ಸಿಕ್ಕಿಲ್ಲ ಕಣ, ಸಿಕ್ಕದ್ಮೇಲೆ ಕೇಳ್ತೀನಿ. ಆದ್ರೆ ಅದ್ ಯಾಕೋ ಕಣ ಶೆಟ್ರು ದಿನ ಪ್ರೆಸ್ ಮೀಟ್ ಮಾಡಿ ಬೈತಲೇ ಐತೆ ಕಣ. ನೋಡ್ರಿ ಮುಖ್ಯಮಂತ್ರಿಗಳು ನುಡಿಸಿಕೊಡುವಂತ ಕೆಲಸ ಮಾಡ್ತಾರೆ, 100% ಅವ್ರಿಗೆ ತಪ್ಪಾಗಿದೆ. ಮತ್ತು ಕೊನೆಗೆ ಯಾರ ಮೇಲೇನೂ ಈ ತಪ್ಪನ್ನ ಸ್ವಿಚ್ ಅಂದ್ರೆ ಶಿಫ್ಟ್ ಮಾಡುವಂಥದ್ದಲ್ಲ, ಇವತ್ತು ಮುಖ್ಯಮಂತ್ರಿ ಜವಾಬ್ದಾರಿ. ಏನಂತಲೇ ಶೆಟ್ರದು? ಹೇಳಿದ್ನಲ್ಲಣ್ಣ, ಶೆಟ್ರದು ರಾಜಕೀಯ ಮುಗೀತು ಅಂತವ ಜನ ಮಾತಾಡ್ತವೆ. ಇದ್ ನೋಡಿದ್ರೆ ಆಗಾಗ ಜಾಸ್ತಿ ಕಾಣಿಸ್ಕೊಂಡು ಬೇರೇನು ಸ್ಕೆಚ್ ಹಾಕೊಂಡ್ ಬರ್ತಾ ಇರಂಗೈತಿ. ಯಾವ ಸ್ಕೆಚ್ ಹಾಕಿದ್ರು ಅಷ್ಟೇ ಹಾಕೊಂಬಿಡ್ಲ. ಅಲ್ಲಿ ವಿಜಯೇಂದ್ರ ಬಂದು ಕಂಟ್ರೋಲಿಗೆ ತಗೊಂಡೈತಿ, ಅದು ಯಾರನ್ನು ಮಧ್ಯ ಬಿಟ್ಕೊಡೋದಿಲ್ಲ ಕಂಬಿಡ್ಲ. ಆಲ್ರೆಡಿ ವಿಜಯೇಂದ್ರ ಅಶೋಕ್ ಅಣ್ಣನ್ನು ಮೂಲೆ ಕುಂಡ್ರಿಸುವಷ್ಟು ತಾಕತ್ ತೋರ್ಸೈತಿ ಕಣ. ಅದಕ್ಕೆ ಅಶೋಕ್ ಸುಮ್ಕೆ ಬಾಯಿಗೆ ಬಂದಿದ್ ಮಾತಾಡ್ಕೊಂಡು ಕಾಲ ಕಳಿತೈತಿ. ಅವೇನೋ ಮಾಡ್ಕೊಳ್ಳೆ ಬಿಡ್ಲ, ಅವಕ್ಕೆ ಇನ್ನ 3 ವರ್ಷ ಟೈಮ್ ಐತಿ ಪಾರ್ಟಿ ಕಟ್ ಕೇಳಕ್ಕೆ. ಆದ್ರೆ ಈಗ 140 ಜನ ಇದೀವಿ ಅಂತ ಹೇಳ್ಕಳೆ ದೊಡ್ಡ ಮನುಷ್ಯರು ಏನು ಮಾಡ್ತಾವ್ರಲ್ಲ. ಅವು ಈಗ ಉಸಿರು ಬಿಟ್ಟು ನೆಮ್ಮದಿ ಆಗಲ್ಲ ಕಣ, ಸಂಪುಟ ವಿಸ್ತರಣೆ ಮಾಡೋ ಪ್ಲಾನ್ ಅಲ್ಲವೇ. ಆಮೇಲೆ ಶುರುವಾಯ್ತದೆ ನೋಡ್ತಿರೋ ಸಂಕಟ ಅಂತ ಬಂದಾಗ ಇವುಗಳ ನಾಟಕ ನೋಡಕ್ ಆಗೋದಿಲ್ಲ ಕಣ್ಲ. ಆದ್ರೂ ಸಂಕಟ ಬರೋದನ್ನ ತಪ್ಸಕ್ಕಾಗೋದಿಲ್ಲ, ಅವುಗಳ ಕರ್ಮ ಅನುಭವಿಸ್ಕೊಳ್ಳಿ. ನಡ್ಲಾಯ್ತಾಗಿ ಶಿವನಿ ಶಂಭುಲಿಂಗ.